ನಮಗೆ ಮಾತ್ರ ಸಾಹೇಬ್ ರೊಕ್ಕ ಬೇಕು. 3 ತಿಂಗಳ 1 ತಿಂಗಳು 2 ತಿಂಗಳ 1 ತಾಸು ಅಂದ್ರೂ ಕೂಡ ಕಷ್ಟ ಆಯ್ತು ಇಲ್ರಿ. ಮಾರ್ಚ್ದಾಗ ರೊಕ್ಕ ತುಂಬಕ್ಕೆ ಬೇಡ, ಅವರು ಜಮಾ ಆದ್ರು ಬ್ಯಾಂಕ್ನವ್ರು 30,000 ರೂಪಾಯಿ ಕೊಡತ್ತಾರೆ. ಹೌದಿಲ್ಲ, ಮತ್ತೆ ಹೆಚ್ಚಿಗೆ ಕೊಡತ್ತಿಲ್ಲ, ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು. ಕೊಡಿದ್ರ ಈ ಶುಗರ್ ಕಮಿಷನರ್ ಇಲಾಖೆ ಇರೋಂಗಿಲ್ಲ, ಬೇಡ ನಾವು ತಗೋತು ನಮ್ಮಲ್ಲಿ ಒಂದು ಗಚ್ಚಾಗಿ ಬಿಡ್ತಲ್ಲ. ಈಗ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ವು. ಈ ಶುಗರ್ ಕಮಿಷನರ್ ಇಲಾಖೆ ಐತಿ 14 ದಿವಸ ಕೊಡಿಸ್ಬೇಕು ಅನ್ನೋ ಕಾನೂನು ಐತಿ. ಕೊಡಿಸಿದ್ರೆ ಅವ್ರು ಕಾನೂನು ಪ್ರಕಾರ ಕೊಡಿಸ್ತಾರೋ ಅದಕ್ಕೆ ಶಾಸಕಾಂಗ ವ್ಯವಸ್ಥೆ ಐತಿ, ನ್ಯಾಯಾಂಗ ಐತಿ ಅಂತೇಳಿ ನಾವು ಸುಮ್ಮದು. ಈಗ ಎಲ್ಲ ಹೇಳ್ತಾರ, ಈಗ ಒಂದು ಹೇಳಿ ಕೊಡತ್ತ ಮಾತಾಡ್ತಾರ. ಯಾವ್ಯಾವ ಕಾರ್ಖಾನೆ ಬಾಕಿ ಉಳಿದವ್ ಕೂಡ ಹೇಳ್ತಾರ. ಹೇಳಬೇಕು, ಅವ್ರದ್ದು ಕೆಲಸ ಐತಿ. ನೀವು ಕೇಳ್ರಿ, ನಮ್ಮ ಮೀಡಿಯಾ ದೇವರುಗಳು ಅವರು ಕೂಡ ಮಾಡ್ರಿ. ರಾಜ್ಯದ ಮುಖ್ಯಮಂತ್ರಿ ಕಳಿಸ್ರಿ ನಮ್ಮ ಸುದ್ದಿ ಸಾಯಿಬ. ಯಾಕಂದ್ರ ಅದು ಹುಲಿ ಹಂಗ ತೆಳಗೆ ತಲೆ ಹಾಕೊಂಡೈತಿ. 5,000 ಕೋಟಿ ಬಾಕಿ ಐತಿ. ನಾಳೆ CM ಬಾಗಲಕೋಟೆಗೆ ಬರತ್ತಾರ. ಮತ್ತು ಇವೆಲ್ಲ ವಿಷಯ ಸೀರಿಯಸ್ ಅದಾವು ಸಾಹೇಬ್ರ. ಕಬ್ಬಿನ ಬಾಕಿ ಬೇಕು, ನೀವು ಡಿಟೇಲ್ಸ್ ಆಗಿ ಹೇಳ್ರಿ. ಯಾವ ಕಾರ್ಖಾನೆ ಅವ್ರು ಎಷ್ಟೆಷ್ಟು ಬಾಕಿ ಉಳ್ಕೊಂಡಾರ ಅನ್ನೋದ ಈ ವ್ಯವಸ್ಥೆ ನೋಡ್ಬೇಕು. ಹೌದ್ರಿ? ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳದಾರ, ಗೊತ್ತಾಗ್ಬೇಕಲ್ಲ ಸಮಾಜಕ್ಕೆ. ಏನ್ ಈ ರೈತ ಕುಲದ ಮೇಲೆ ದ್ರೋಹ ಬಗೆತಾರೋ, ಈ ಕುಟುಂಬಗಳ ಮೇಲೆ ಇವ್ರ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ, ಗೊತ್ತಾಗ್ಬೇಕು. ಪಬ್ಲಿಕ್ ಮಾಡ್ರಿ. ಸಾಲ ತಗೊಂಡು ನಾವು ಮೋಸಗಾರ ಅಂತ ಹೇಳಿದ್ರೆ ಒಬ್ಬ ಬ್ಯಾಂಕ್ ನಾವು ಎಲ್ಲಾ ಬ್ಯಾಂಕ್ ತಗೋತಾರೆ. ಈ ಮೋಸಗಾರ ಲಿಸ್ಟ್ ಆಗ್ತದೆ ಊರಾಗ. ನಮಗ ಸಾಹೇಬ ಊರಾಗ ಹರಾಜು ಬರೀಕ್ರಿ. ಈಗ ಮೊದಲು ಊರಾಗ ಹಚ್ತೀರಿ, ಈಗ ಆನ್ಲೈನ್ದಾಗ ಬಿಟ್ಟಿದಾರೆ. ಈಗ ಆನ್ಲೈನ್ದಾಗ ಮನಿ ಹರಾಜು ಮಾಡತ್ತಾರ. ಹೌದ್ರಿ? ಅವಾಗ ಮೊದಲು ಏನಾಕಿತ್ತು, ಊರಾಗ ಡಂಗರ ಪಡೆದು ಪಂಚಾಯತ್ ಕೇಳಿ ಲೆಟರ್ ಹಚ್ತಾರ. ಈಗ ಆನ್ಲೈನ್ ಮೇಲೆ ಹರಾಜು ಹೆಂಗ್ ಬದುಕುದ? ಅದಕ್ಕಾಗಿ ತಾವ ಡಿಟೇಲ್ಸ್ ಆಗಿ ಯಾವ ಕಾರ್ಖಾನೆ ಎಷ್ಟೆಷ್ಟು ಬಾಕಿ ಅದಾವು ಟೋಟಲ್ ಡಿಟೇಲ್ಸ್ ಈ ಜನರ ಮುಂದೆ ಗೊತ್ತಾಗಲಿ. ತಾವು ಹೋದ್ರಿ ನಾವು ಬಿಜಾಪುರ ಭಾಗದಲ್ಲ ಟೀಮ್ ಬರತ್ತಾರ, ಸ್ಟಾರ್ಟ್ ಆಗೈತಿ. ಮತ್ತೆ ಅನಿವಾರ್ಯ ನಾವು ಕಮಿಷನರ್ ಇಲ್ಲಂದ್ರೆ ನಿಮ್ಮದ ಜವಾಬ್ದಾರಿ ಸಾಹೇಬ. ನೀ ಏನೇನು ಹೇಳ್ತಿ ಬಾಕಿ ವಸೂಲಿ ಹೆಂಗ ಏನ ಈ ಸದ್ದ ಒಂದು ತಾಸಿನಾಗ ಕೊಡಿಸ್ತಿರೋ, ಏನ್ ಸಂಜೆ ಮಟ್ಟ ಕೊಡಿಸ್ತಿರೋ, ನಾವು ಎಲ್ಲಿವರೆಗೆ ಕೊಂಡ್ಬೇಕು, ಏನ ಹೆಂಗ ಏನ ಹೇಳ್ರಿ. ಎಲ್ಲ ರೈತ ಬಾಂಧವರುಗಳಿಗೆ ಸ್ವಾಗತ ಕೋರುತ್ತಾ, ಇವತ್ತು ಕಮಿಷನರ್ ಅವರು ನನ್ನ ಕಳಿಸಿದ್ದಾರೆ. ಅವರು ಅಸೆಂಬ್ಲಿ ಸೆಷನ್ ಇರೋ ಕಾರಣಕ್ಕೆ ಅವರು ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಅವರೇ ಬರ್ತಿದ್ರು, ಇಲ್ಲ ಅಂದರೆ ಅಸೆಂಬ್ಲಿ ಇರೋದ್ರಿಂದ ನಾನು ಬರೋದಕ್ಕೆ ಆಗ್ತಾ ಇಲ್ಲ, ನೀವು ಓದ್ ಬನ್ನಿ ಅಂತ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಚುನ್ನಪ್ಪ ಸಾಹೇಬರು ಇನ್ನೇನು ನಮಗೆ ಸುಮಾರು 15 ವರ್ಷದಿಂದ ಸ್ನೇಹಿತರಿದ್ದಾರೆ. ಇವತ್ತಿಗೆ 28/2 ಫೆಬ್ರವರಿ ಎಂಡಿಂಗು 4,700 ಕೋಟಿ ಬಾಕಿ ಇದೆ. ಅಂದರೆ 2 ಶುಗರ್ ಫ್ಯಾಕ್ಟ್ರಿಗಳು 100% ಪೇಮೆಂಟ್ ಮಾಡಿದ್ದಾರೆ. 79 ಫ್ಯಾಕ್ಟ್ರಿಗಳದ್ದು ಪೆಂಡಿಂಗ್ ಇದೆ. ಆಲಸಿದ್ದನಾಥ ನಿಪ್ಪಾಣಿ ಮತ್ತು ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಬೆಡಕೆಯಾಳ 2 ಫ್ಯಾಕ್ಟ್ರಿಗಳದ್ದು 100% ಪೇಮೆಂಟ್ ಆಗಿದೆ. ಈಗ ನಾವು ಬಾಕಿ ಇರೋದಕ್ಕೆ ಶುಗರ್ ಕಮಿಷನರ್ ಆಫೀಸು ಸುಮ್ಮನೆ ಗೊತ್ತಿಲ್ಲ, ಸಾಕಷ್ಟು ಪ್ರಯತ್ನ ನಡೆಸಿದೆ. 6ರಿಂದ 7 ಸಾರಿ ಶಾಸನಬದ್ಧ ನೋಟಿಸ್ಗಳನ್ನ ಜಾರಿ ಮಾಡಿದ್ದೀವಿ. ಹಂಗಾಗಿ 80% ಪೇಮೆಂಟ್ ಆಗಿದೆ. 80% ಅಂದರೆ 22,000 ಕೋಟಿ ಕೊಡಬೇಕಾಗಿತ್ತು. ಈಗ ಸುಮಾರು 17,500 ಕೋಟಿ ಪೇಮೆಂಟ್ ಆಗಿದೆ. ಇನ್ನು 4,700 ಕೋಟಿ ಬಾಕಿ ಇದೆ. ಅಂದರೆ ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮದು ಸಹ ಪ್ರೋಗ್ರೆಸ್ ಚೆನ್ನಾಗಾಗಿದೆ. ಕಂಪೇರಿಟಿವ್ಲಿ ಮಹಾರಾಷ್ಟ್ರ ಆ್ಯಂಡ್ ಉತ್ತರ ಪ್ರದೇಶ್ ದೇಶದಲ್ಲಿ 2 ಸ್ಟೇಟ್ಗಳು ಹೈಯೆಸ್ಟ್ ಶುಗರ್ ಪ್ರೊಡಕ್ಷನ್ ಇರೋಂಥ ಸ್ಟೇಟ್ಗಳು. ಆ 2 ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟೂ ಸಹ ಪೇಮೆಂಟ್ ಪ್ರೋಗ್ರೆಸ್ನಲ್ಲಿ ತುಂಬ ಮುಂದೆ ಇದೆ. ಜೊತೆಗೆ ನಾವು ಯಾವ ಶುಗರ್ ಫ್ಯಾಕ್ಟ್ರಿ
75% ಪೇಮೆಂಟು ಯಾರು ಕಡಿಮೆ ಮಾಡಿದಾರೋ ಆ ಎಲ್ಲ ಫ್ಯಾಕ್ಟ್ರಿಗಳಿಗೂ ಸಹ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಇಶ್ಯೂ ಮಾಡಿ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಿಕವರಿ ನೋಟಿಸ್ ಇಶ್ಯೂ ಮಾಡ್ತೀವಿ ಅನ್ನೋದನ್ನ ಮೆಸೇಜ್ ಕೊಟ್ಟಿದ್ದೀವಿ. ಜೊತೆಗೆ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀವಿ. ಆ ಕಮಿಟಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಧ್ಯಕ್ಷತೆಯಲ್ಲಿ ಡಿ ಫುಡ್ ಅಂಡ್ ಎಸ್ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್, ಜೊತೆಗೆ ಆ ತಾಲೂಕ್ ತಹಶೀಲ್ದಾರ್, ಇವರು 4 ಜನ ಕಮಿಟಿ ಮೆಂಬರ್ ಇರ್ತಾರೆ. ಅವರು ಜೊತೆಗೆ ಅಲ್ಲಿ ಲೋಕಲ್ ಏನು ಸಪ್ಲೈ ಮಾಡೋಂಥ ರೈತ ಮುಖಂಡರುಗಳನ್ನ ಸೇರಿಸ್ಕೊಂಡು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಪೇಮೆಂಟ್ ಪೊಸಿಷನ್ ಅನ್ನು ವೆರಿಫೈ ಮಾಡಬೇಕು ಅಂತ ನಾವು ಡಿಸ್ಟಿಕ್ ವೈಸ್ ಒಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ಜೊತೆಯಲ್ಲಿ ನಮ್ಮ ರೈತ ಕಬ್ಬು ಬೆಳೆಗಾರರಂತ ರೈತರು ಮುಖಂಡರು ಸಹ ಇನ್ವಾಲ್ವ್ ಆಗಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರು ನಮಗೆ ರಿಪೋರ್ಟ್ ಮಾಡ್ತಾರೆ. ಅದರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಆ ಕಮಿಟಿ ವೆರಿಫೈ ಮಾಡ್ತಾ ಇದೆ. ಈಗ ಆ ರಿಪೋರ್ಟ್ ಬಂದ ತಕ್ಷಣ ನಾವು ಪೇಮೆಂಟ್ಗೆ ಎಫೆಕ್ಟಿವ್ ಸ್ಟೆಪ್ಸ್ ತಗೊಳ್ತೀವಿ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಾರಿ ಕ್ರಷಿಂಗ್ ಜಾಸ್ತಿ ಆಗಿದೆ. ಅಂದರೆ ಲಾಸ್ಟ್ ಇಯರ್ ಎಂಟೈರ್ ಸೀಸನ್ನಲ್ಲಿ 521 ಲಕ್ಷ ಟನ್ ಕ್ರಷ್ ಆಗಿತ್ತು. ಈ ಸಾರಿ 550 ಲಕ್ಷ ಟನ್ ಈ ಡೇಟ್ಗೆ ಅಂದರೆ ಫೆಬ್ರವರಿ ಎಂಡಿಂಗ್ಗೆ ಕ್ರಷಿಂಗ್ ಆಗಿದೆ. ಇನ್ನೂ ಸಹ 20 ಲಕ್ಷ ಕ್ರಷಿಂಗ್ ಆಗೋ ಸಾಧ್ಯತೆ ಇದೆ. ಅರೌಂಡ್ 570 ಲಕ್ಷ ಟನ್ ಈ ವರ್ಷ ಕ್ರಷಿಂಗ್ ಆಗುತ್ತೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 50 ಲಕ್ಷ ಈ ಸರಿ ಕ್ರಷಿಂಗು ಜಾಸ್ತಿ, ಪೇಮೆಂಟು ಜಾಸ್ತಿ ಆಗುತ್ತೆ. ಅಂದರೆ ಈಗಲೂ ಸಹ 2025-26ನೇ ಕ್ರಷಿಂಗ್ ಸೀಸನ್ನು 63 ಶುಗರ್ ಫ್ಯಾಕ್ಟ್ರಿ ಇರೋ ಟೋಟಲ್ ಕ್ರಷಿಂಗ್ ಮಾಡಿರೋಂತಹ 81 ಶುಗರ್ ಫ್ಯಾಕ್ಟ್ರಿಗಳಲ್ಲಿ 63 ಶುಗರ್ ಫ್ಯಾಕ್ಟ್ರಿಗಳು ಕ್ರಷಿಂಗ್ ಸ್ಟಾಪ್ ಮಾಡಿದ್ದಾವೆ. ಇನ್ನು 18 ಶುಗರ್ ಫ್ಯಾಕ್ಟ್ರಿಗಳು ಕ್ರಷಿಂಗ್ ನಡೆಸ್ತಾ ಇದ್ದಾರೆ. ಹಂಗಾಗಿ ಸೀಸನ್ ಕಂಟಿನ್ಯೂ ಇರೋದ್ರಿಂದ ಪೇಮೆಂಟ್ ಮಾಡೋಂಥ ಅವಕಾಶಗಳು ಇರ್ತವೆ. ಪೂರ್ತಿ 100% ಫ್ಯಾಕ್ಟ್ರಿಗಳು ಕ್ರಷಿಂಗ್ ಸ್ಟಾಪ್ ಆಗಿದೆ ಅಂದರೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಕ್ರಷಿಂಗ್ ನಡಿಬೇಕಾದ್ರೆ ನಾವು ಅವರಿಗೆ ಇಮಿಡಿಯೇಟ್ಲಿ ಲೀಗಲ್ ಆ್ಯಕ್ಷನ್ ಮಾಡಿದ್ರೆ ಅನಾನುಕೂಲ ಆಗೋ ಸಾಧ್ಯತೆ ಇರೋದ್ರಿಂದ ನಾವು ಶೋಕಾಸ್ ನೋಟಿಸ್ ಜಾರಿ ಮಾಡಿ ರಿಕವರಿಗೆ ಆ್ಯಕ್ಷನ್ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇಷ್ಟು ಮಾಹಿತಿನ ನಾನು ತಮ್ಮ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೇನೆ. ರಿಕವರಿ ನಾವು ಲಾಸ್ಟ್ 5 ಇಯರ್ಸಲ್ಲಿ ಓವರ್ ಆಲ್ ಪೇಮೆಂಟ್ ಪೊಸಿಷನ್ ರಿಕವರಿ ನೋಡಿದಾಗ ಈ ಸಾರಿ ಹೈಯೆಸ್ಟ್ ರಿಕವರಿ 11.11% ಇದೆ ಎಂಟೈರ್ ಸ್ಟೇಟ್ದು. ಲಾಸ್ಟ್ ಟೈಮು 10.5% ಇತ್ತು. ಈ ಸಾರಿ 11.11 ಅಂದರೆ ನೆಕ್ಸ್ಟ್ ಇಯರು 1.5% ಇನ್ಕ್ರೀಸ್ ಆಗಿರೋದ್ರಿಂದ 180 ರೂಪಾಯಿ ಒಂದು ಟನ್ಗೆ ಪೇಮೆಂಟು ಜಾಸ್ತಿ ಆಗುತ್ತೆ. ಯಾಕಂದರೆ ರೇಟ್ ಫಿಕ್ಸ್ ಆಗೋದು ರಿಕವರಿ ಆಧಾರದ ಮೇಲೆ. ಹಂಗಾಗಿ ರೈತರಿಗೂ ಈ ಸಾರಿ ಈ ರಿಕವರಿ ಯಾಕೆ ಜಾಸ್ತಿ ಆಯಿತು ಲಾಸ್ಟ್ 5 ಇಯರ್ಸಲ್ಲಿ? ನಿಮ್ಮ ಹೋರಾಟದ ಫಲ, ಇಲಾಖೆ ಕೈಗೊಂಡಿರೋಂಥ ಕಟ್ಟುನಿಟ್ಟಿನ ಕ್ರಮಗಳು. ಅಂದರೆ ಡಿಜಿಟಲೈಸೇಷನ್ ಮಾಡಿರೋದು, ವೇ ಬ್ರಿಡ್ಜು ಹಾಕಿರೋಂಥದ್ದು, ತಿರ್ಗಿ ಆಮೇಲೆ HNT ಗೈಡ್ಲೈನ್ಸ್ ರಿವೈಸ್ಡ್ ಗೈಡ್ಲೈನ್ಸ್ ಇಶ್ಯೂ ಮಾಡಿರೋಂಥದ್ದು, ಸರ್ಕಾರದ ಕಡೆಯಿಂದ ತುಂಬ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಕಮಿಷನರು, ಸೆಕ್ರೆಟರಿ, ಎಸ್ ನಿಜಲಿಂಗಪ್ಪ ಸಂಸ್ಥೆ ಕಡೆಯಿಂದ ತುಂಬ ರೈತರ ಪರವಾದಂತಹ ಕ್ರಮಗಳು ಕೈಗೊಂಡಿರೋದ್ರಿಂದ ಈ ಎಲ್ಲ ಸುಧಾರಣೆಗಳು ಮಾಡಿ ರಿಕವರಿ ಜಾಸ್ತಿ ಆಗಿದೆ. ರಿಕವರಿ ಜಾಸ್ತಿ ಆಗೋದ್ರಿಂದ ಫಾರ್ಮರ್ಸ್ಗೆ ಅದರ ಫಲ ನೆಕ್ಸ್ಟ್ ಇಯರ್ ಸಿಗುತ್ತೆ. ಹಂಗಾಗಿ ಸರ್ಕಾರ ರೈತರ ಪರವಾಗಿ ಏನೆಲ್ಲ ಬಿಗಿ ಕ್ರಮಗಳು ಕೈಗೊಳ್ಳಬೇಕು ಅದನ್ನೆಲ್ಲ ತಗೊಂಡಿದೆ. ಈಗ ಪೇಮೆಂಟು 14 ದಿನದಲ್ಲಿ ಕೊಡಬೇಕು ಅಂತ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ನಲ್ಲಿ ಹೇಳುತ್ತೆ. ಇಲ್ಲ ಅಂದರೆ ಡಿಲೇಡ್ ಪೇಮೆಂಟ್ಗೆ 15% ಇಂಟ್ರೆಸ್ಟ್ ಕೊಡಬೇಕಂತ ಕಾನೂನು ಇದೆ.
ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕಂತಲೇ ನಾವು ಅವರಿಗೆ ಶಾಸನಬದ್ಧ ನೋಟಿಸ್ಗಳು ಈಗಾಗಲೇ 4-5 ಶಾಸನಬದ್ಧ ನೋಟಿಸ್ಗಳು ಇಶ್ಯೂ ಮಾಡಿದ್ವಿ. ಅವರು ಲಾಸ್ಟ್ ಟೈಮ್ ನಾವು ಸುಮಾರು 48 ಫ್ಯಾಕ್ಟರಿಗಳಿಗೆ ರಿಕವರಿ ನೋಟಿಸ್ ಇಶ್ಯೂ ಮಾಡಿ ರಿಕವರಿ ಮಾಡಿ ಕೊಟ್ಟಿದ್ದೀವಿ ಫಾರ್ಮರ್ಸ್. ಲಾಸ್ಟ್ 3 ಇಯರ್ಸ್ ಇಂದ ರೈತರಿಗೆ ಕೊಡಬೇಕಾಗಿರಂತ ಯಾವುದೇ ಬಾಕಿ ಇಲ್ಲ. ಇಲ್ಲ, ಕಾನೂನು ಪಾಲನೆ ಮಾಡೋದಕ್ಕೆ ಸರ್ಕಾರ ಎಲ್ಲಾ ಬಿಗಿ ಕ್ರಮಗಳು ಕೈಗೊಂಡಿದೆ. ಇಲ್ಲ, ಕಾನೂನುಬದ್ಧವಾಗಿ ನಡ್ಕೋಬೇಕು ಅನ್ನೋದೇ ನಮ್ಮ ಆಶಯ ಇದೆ, ನಡ್ಕೊಂಡಿದ್ದಾರೆ. ಅವರು ಏನು ಡಿಕ್ಲೇರ್ಡ್ ಅಮೌಂಟ್ ಅನೌನ್ಸ್ ಮಾಡಿದ್ದಾರೆ, ಪರ್ ಟನ್ಗೆ ಪ್ರತಿ ಫ್ಯಾಕ್ಟರಿ ಅವರು ಏನು ಸರ್ಕಾರದ ಆದೇಶ ಪ್ರಕಾರ 3,500 3,300 ಕೊಡಬೇಕು ಅಂತ ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಪ್ರತಿ ಫ್ಯಾಕ್ಟರಿ ಅವರು ರೇಟ್ ಫಿಕ್ಸ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸರ್ ಏನ್ ಕೇಳಾಯ್ತಿ 14 ಕೊಡ್ಬೇಕಂದ್ರೆ ಗೌರ್ಮೆಂಟ್ ಕಾನೂನು ಬಿಲ್ ಕೊಡ್ಬೇಕಂತ ಇದೆ. ಅದ್ರ ಪ್ರಕಾರ ಯಾವ ಫ್ಯಾಕ್ಟರಿ ನಡ್ಕೊಂಡಾರ ಇಲ್ರಿ ಅದನ್ನ ಕೇಳತ್ತಾರ್ರಿ. ನಾವು ಅದನ್ನ ಕೇಳಾಯ್ತು. ರೈತ ಒಂದು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ನೋಟಿಸ್ ಮಾಡಿ ಇಲ್ಲಿ ನಾವೇನು ಕೇಳಿಸ್ರ ನಮ್ಮ ಕಾನೂನು ಜಾಣಿಲ್ಲ, ನಾವು ಹೊಲದಾಗ ನೀರಾಸವ್ರು, ನಮಗೂ ಕಾನೂನು ವಿಚಾರ ಇಲ್ಲ. ನಿಮ್ಮ ಕಾನೂನದಾಗ ಇದ್ದದ್ದು 14 ಕೆಬಿನ್ ಬಿಲ್ ಕೊಡ್ಬೇಕಂತ ಕಾನೂನು ಐತೆ. ಯಾವ ಪ್ಯಾಟ್ರಿ ಅವ್ರಿಗೆ ಕೊಟ್ಟಿಲ್ಲ, ಯಾವ ಪ್ಯಾಟ್ರಿ ಅವ್ರಿಗೆ ಏನು ಮಾಡಿರಿ, ಬ್ಯಾಂಕಿನವ್ರಿಗೆ ನಮ್ಗೆ ಒಂದು ಈಗ ಮಾರ್ಸ ಬಂದಿಲ್ಲ ಅಂದ್ರೆ ಎಲ್ಲರಿಗೂ ನೋಟಿಸ್ ಬಂದವ. ಈಗ ಯಾರು ಹೆಂಗೆ ಹೋಗ್ಬೇಕು, ನಾವು ಕಬ್ಬು ಕಳಿಸಿವಪ್ಪ 12 ತಿಂಗಳಿಗಿಂತ ಮುಂಚೆ 3 ತಿಂಗಳು ನಾವು ನೆಲ ತಯಾರು ಮಾಡ್ಕೋಬೇಕಾದ್ರೆ ಬಂಡವಾಳ ಹಾಕಿದ್ವು. ಅದ್ರ ಬ್ಯಾಂಕಿನ ಸಾಲ ತೆಗೆದು ನಿಮ್ಮಂಥವ್ರು ಸಾಲ ತೆಗೆದು ಮತ್ತೆ 12 ತಿಂಗಳಿಗೆ ಕಬ್ಬು ಕಳಿಸಿದ್ವಿ. ಈ ಕಬ್ಬು ಹೋಗಿ 3 ತಿಂಗಳಾಗೈತಿ. 18 ತಿಂಗಳು ಬಡ್ಡಿ ಗಂಟ ಯಾರು ಅಪ್ ಕೊಡೋರ 14 ದಿನದಾಗ ತಿಪ್ಪಿದಾರು. ನಿಮ್ಮ ಕೆಲಸ ಏನ, ನೀವೇನು ಮಾಡಿರಿ ಅದನ್ನಷ್ಟೇ ಸಾಕು, ಅಷ್ಟು ಕೊಡ್ರಿ ನಮ್ಗೆ. ಈಗ 14 ದಿನದಾಗ ಯಾವ ಕಬ್ಬಿನ ಬ್ಯಾಟ್ರಿ ಬಿಲ್ ಕೊಟ್ಟಿಲ್ಲ, ನೀವೇನು ಮಾಡ್ತೀರಿ? ಈಗ ನೋಡ್ರಿ, ಪೊಲೀಸರಿಗೆ ಹೇಳಂಗಿಲ್ಲ ನಾವು 3 ಸೀಟ್ ಹಾಕೊಂಡ್ರೆ ಪಟಕ್ನ ಕೇಸ್ ಮಾಡ್ತಾರೆ. ಸರಿ ಐತಿಲ್ರಿ? ಅದನ್ನ ನಾವು ಕಾನೂನು ಮೇರ್ತೀವಿ. ನಿಮಗೆ ಯಾವ ಕೇಸ್ ಮಾಡ್ತೀರಿ? ಈಗ ಅವ್ರಿಗೆ ಹೋಗಿ ನಮಸ್ಕಾರ ರೀ ಸರ್ ಈಗ ಮಾಡತ್ತಾರ ಹೋಗಿ ನಮಸ್ಕಾರ ಮಾಡಿದ್ರು. ಫ್ಯಾಕ್ಟ್ರಿ ಅವ್ರು ಬಂದ MLA ಫ್ಯಾಕ್ಟ್ರಿಗಳು ಅದಾವು. ಏನ ನೀವು ಹೋಗಿ ಸಟ್ರೆ 14 ದಿನದ ಫ್ಯಾಕ್ಟ್ರಿ ಕೊಟ್ಟಿಲ್ಲ, ನಿನ್ನ ಫ್ಯಾಕ್ಟ್ರಿ ಸೀಜ್ ಮಾಡ್ತೀವಿ, ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ. ಯಾವ ಫ್ಯಾಕ್ಟ್ರಿ ಮ್ಯಾಗ ಎಫ್ ಐ ಆರ್ ಮಾಡಿ ಹೇಳ್ರಲ್ಲ ಸರ್, ತಾಕತ್ತೆ ಹೇಳ್ರಿ ಸರ್, ಅದನ್ನ ತೋರಿ ಮಾಹಿತಿ ಹೇಳ್ರಿ. 14 ದಿನದಾಗ ಯಾವ ಬ್ಯಾಟ್ ನೋಡ್ರಿ, ಕಾನೂನು ನಿಮ್ಮದು, ನಮ್ಮದಲ್ಲ, ನಮ್ಗೇನು ಗೊತ್ತಿಲ್ಲ ಸರ್. ನೋಟಿಸ್ ಕೊಡ್ತೀರಿ ತೀಪಿಗೆ ಹೋಗ್ತಾವ. ಯಾವ ನೋಟಿಸ್ ಕಿಮ್ಮತ್ತ ಹೇಳ್ರಲ್ಲ ನೀವು. ಅವ್ರ ಮ್ಯಾಗ ಯಾವ ಪ್ಯಾಟ್ರಿ ಮ್ಯಾಗ ಎಫ್ ಐ ಆರ್ ಮಾಡಿಸ್ರಿ ಹೇಳ್ರಿ ನಮಗ. ಅವ್ರ ಮ್ಯಾಗ ಎಫ್ ಐ ಆರ್ ಮಾಡಿಸ್ರಿ ಇವತ್ತು ನಾವು ಹೇಗೆ ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಜೋಡಿ ಕೊಡ್ಬೇಕು ಸರ್, ನಿಮ್ ಕಮಿಷನರ್ ಬರ್ಬೇಕು, ಸುಗರ್ ಮಂತ್ರಿನೂ ಬರ್ಬೇಕು. ಹೌದಲ್ರಿ ಅಧ್ಯಕ್ಷರ? ಏನ್ ಅನುಮಾನ ಇಲ್ಲ. ಇಲ್ಲ ಅಂದ್ರೆ ಅವ್ರೆಲ್ಲರೂ ಬಿಲ್ ಕೊಡ್ಬೇಕು. ಅದೇನು ಅನುಮಾನ ಇಲ್ರಿ. ಇಲ್ಲ ರೊಕ್ಕನು ಕೊಡ್ಬೇಕು. ಯಾವ ಪ್ಯಾಟ್ರಿ ಕೊಟ್ಟಿಲ್ಲ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡ್ಬೇಕು. ಇವತ್ತಾಗಬೇಕು. ನೀವು ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ ಸರ್, ನಾವು ಸ್ವಾಗತ ಮಾಡ್ತೀವಿ. ಎಲ್ಲ ನಿಮ್ಮಂತನಾಗೈತಿ, ಎಲ್ಲ ನಿಮ್ಮಂತನಾಗೈತಿ ಅಂತೇಳಿ ಯಾವುದೋ ಒಂದು ಹೇಳಿದ್ರಲ್ಲ, ಬೇರೆ ರಾಜ್ಯದ ಸುದ್ದಿ ಆದ್ರೆ ಇಲ್ಲೇ ಮಹಾರಾಷ್ಟ್ರ 3,800 ರೂಪಾಯಿ ಕೊಟ್ಟದಾರ. ಆ ತರ ಕೊಡಿಸ್ತೀರಿ ನೀವು ಕಬ್ಬಿನ ಬಿಲ್ ರೈತರಿಗೆ? ನಮಗ ನೋಡ್ರಿ, ಅದನ್ನ ಬಿಡಕಂದ್ರೆ ಅವ್ರು ಹೇಳಿದ್ರಿ ಬೇರೆ ರಾಜ್ಯ ಸುದ್ದಿ ಹೇಳ್ಯಾರ ನಮಗೀಗ. ನಮಗೇನ್ ಬೇಕಾಗಿ ಸರ್, ಬೇರೆ ರಾಜ್ಯ ಸುದ್ದಿ ಇಲ್ಲೇ ನೆರವೇರಿ ಅವ್ರು ನಾವು ಮಹಾರಾಷ್ಟ್ರ ಕರ್ನಾಟಕ CBI ಅವ್ರು ನಮಗೂ 3,800 ಕೊಡ್ಸ್ರಿ. ನಿಮ್ಗೆ ತಾಕತ್ಗೆ ನಾವು ಸಭಾಸ್ಕೇರಿ ಹಾಕ್ತೀವಿ. ಹೌದಿಲ್ಲ? ಯಾವುದೋ ಉತ್ತರ ಪ್ರದೇಶಕ್ಕೆ ಯಾವುದೋ ಕಟ್ಟಿಲ್ಲ. ಅಲ್ಲಿ ರೈತರು ಏನಾರ ಚಡ್ಡಿ ಹಿಡಿಯೋಂಥವ್ರು ಇದ್ರಂದ್ರೆ ಹಂಗಾಕತಿ. ಇಲ್ಲಿ ಚಡ್ಡಿ ಹಿಡಿಯೋರಂತವ್ರಿಲ್ರಿ, ಪಗಾರ ಕೊಡ್ತೀವಿ. ಕರ್ನಾಟಕ ಮುಖ್ಯಮಂತ್ರಿ ನಿಮ್ ಪಗಾರ ಕೊಡಂಗಿಲ್ಲ. ನಾವು ಕಟ್ಟಿದ ತೆರಿಗೆ ಒಳಗೆ ಯಾರು SP ಇರ್ಬೋದು, DC ಇರ್ಬೋದು, ನಾವು ಕಟ್ಟಿದ ತೆರಿಗೆ ಒಳಗೆ ನಿಮ್ ಪಗಾರ ಆಕೈತಿ. ಒಬ್ಬ ಭಿಕ್ಷಿಕ್ ಅದಾನಂದ್ರ 15-18 ರೂಪಾಯಿ ಕೊಟ್ಟು ಕಡ್ಡಿ ಪೆಟ್ಟಿಗೆ ಒಂದು ಬಿಡಿ ಕಟ್ಟ ತಗೋದಂದ್ರ ಅದ್ರ ಟ್ಯಾಕ್ಸ್ ಹೋಗಿ ವಿಧಾನಸೌಧ ಬೀಳೈತಿ. ಅವಾಗ ನಿಮಗೆ ಪಗಾರ ಆಕೈತಿ. ಎಲ್ಲರೂ ಕೇಳ್ತೀವಿ ಪ್ರಜಾಪ್ರಭುತ್ವದಲ್ಲಿ. ನಿಮ್ಮ ಕೆಲಸ ಏನು ಹೇಳ್ರಿ ಸರ್? ಈಗ ನೀವೇನ್ ಮಾಡಿದ್ರಿ? ಯಾವ್ಯಾವ ಫ್ಯಾಕ್ಟ್ರಿಗೆ ಏನ್ ಮಾಡಿರಿ ಹೇಳ್ರಿ? ಈಗ ನಾವು ಒಂದೇ ಸಾರಿ 14 ದಿನದಲ್ಲಿ ಕೊಡಬೇಕು ಅಂತ ಕಾನೂನು ಇದೆ. ಇಲ್ಲಾಂದ್ರೆ 15% ಇಂಟ್ರೆಸ್ಟ್ ಕೊಡಬೇಕಂತ ಅವಕಾಶ ಇದೆ. ಈಗ ನಾವು ಪ್ರೊಸೀಜರ್ ಪ್ರಕಾರ ಫಸ್ಟಿಗೆ ನೋಟಿಸ್ ಕೊಡಬೇಕು, ಸ್ಟ್ಯಾಚ್ಯುಟರಿ ನೋಟಿಸ್, ಶಾಸನಬದ್ಧ ನೋಟಿಸ್ ಕೊಟ್ಟ ಆದ್ಮೇಲೆ ರಿಕವರಿ ನೋಟಿಸ್ಗೆ
ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾಗತ್ತೆ. ಅಲ್ಲ, ಅದು ನಮ್ಮ ಶುಗರ್ ಕೇನ್ ಕಂಟ್ರೋಲ್ ಆಗೋ ಪ್ರಕಾರ ಇರೋ ಪ್ರೊಸೀಜರ್ ಪ್ರಕಾರ ಫಸ್ಟಿಗೆ ನೋಟಿಸ್ ಇಶ್ಯೂ ಆದಮೇಲೆ ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಇಲ್ಲ ನಾವು ಏಕಾಏಕಿ ಅವರಿಗೆ ರಿಕವರಿ ನೋಟಿಸ್ ಇಶ್ಯೂ ಮಾಡಿದ್ರೆ ಹೈಕೋರ್ಟ್ಗೆ ಅಪ್ರೋಚ್ ಆಗಿ ಇಮಿಡಿಯೇಟ್ಲಿ ತಡೆಯಾಜ್ಞೆ ಪಡಿತಾರೆ. ಇಮಿಡಿಯೇಟ್ಲಿ ಸ್ಟೇ ತಗೊಂಡ್ಮೇಲೆ ಸರ್ಕಾರಗಳೇ ಹೆಲ್ಪ್ಲೆಸ್ ಆಗಬೇಕಾಗತ್ತೆ. 4 ವಾರ 2 ವಾರ ತಡೆಯಾಜ್ಞೆ ಪಡಿತಾರೆ. ಆವಾಗ ಜಿಲ್ಲಾಡಳಿತ ಆಗಲಿ ಶುಗರ್ ಕಮಿಷನರ್ ಆಗಲಿ ಅದನ್ನ ನಮ್ಮ ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋಂಥ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದೇ ಕಷ್ಟ ಆಗಿ ಹೋಗುತ್ತೆ. ಹಂಗಾಗಿ ಪ್ರೊಸೀಜರ್ ಪ್ರಕಾರ ನಾವು 27 ಶುಗರ್ ಫ್ಯಾಕ್ಟ್ರಿಗಳಿಗೆ ಸ್ಟ್ಯಾಚ್ಯುಟರಿ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈ ನೆಕ್ಸ್ಟ್ ನಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ 100%. ಯಾವ ಟೈಮ್ ಬೌಂಡ್ ಹೇಳಿ. ಅಲ್ಲ, ಈಗ ಅಪಾರ್ಚುನಿಟಿ ಕೊಟ್ಟಿದ್ದೀವಿ, ಅವರು ರಿಪ್ಲೈ ಬಂದ್ರೆ ಅವ್ರದ್ದು ಸಮಂಜಸವಾಗಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ರಿಕವರಿ ನೋಟಿಸ್ ಇಶ್ಯೂ ಮಾಡ್ತೀವಿ. ನೀವು ಹೇಳುವ ಅರ್ಥ ಏನಾಗೈತೆ ಸರ್? ನೀವು ನೋಟಿಸ್ ಇಶ್ಯೂ ಮಾಡಿದ್ರೆ ನಾವು ಯಾಕಂತ ತಿಳ್ಕೊಳ್ರಿ, ನಿಮ್ಮನ್ನು ಗೌರವಿಸ್ತೀವಿ, ನಿಮ್ಮನ್ನು ಸ್ವಾಗತ ಮಾಡ್ತೀವಿ, ನಿಮ್ಮನ್ನ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ನಾವೇನು ಕೇಳಬೇಕು ಸರ್, ಯಾವ್ಯಾವ ಫ್ಯಾಕ್ಟ್ರಿ 8 ದಿನದ ಬಿಲ್ ಉಳಿದೈತಿ ಅದನ್ನ ಹೇಳ್ರಿ. ಯಾವ್ಯಾವ ಫ್ಯಾಕ್ಟ್ರಿಗ 8 ದಿನದ ಬಿಲ್ ಉಳಿದೈತಿ ಅಂತ ಹೇಳ್ರಿ. ಯಾವ್ಯಾವ ಫ್ಯಾಕ್ಟ್ರಿ 2 ದಿನದಾಗ ಉಳಿದೈತಿ ಅಂತ ಹೇಳ್ರಲ್ಲ. ಅಂಕಿ ಸಂಖ್ಯೆ ಕ್ಲಿಯರ್ ಆಗಿಲ್ಲ ಹೇಳ್ರಲ್ಲ ಸರ್, ಗೊತ್ತಾಗಬೇಕಲ್ಲ ಜನಕ್ಕೆ. ಕಬ್ಬು ಬೇಕಾದಾಗ ಈ ತಗೊಳ್ರಿ, 8 ಎಕರೆ ಐತಿಪ್ಪ, ಬಡ ಬಡ ಸರ್ವೆ ಮಾಡುದು, ಅವ್ರಿಗೆ ರೊಕ್ಕ ಕೊಡುದು. ಕಬ್ಬು ಲೋಡ್ ಇದ್ದಾಗ, ರೈತರ ಕಡೆ ಲೋಡ್ ಇದ್ದಾಗ ಅವ್ರು ಸಾತ್ ಹೋದ್ರು ಪುರಸ್ತೈತಿ ಅಂತ ಕೆಲಸ ಮಾಡತಾರ. ಸಮಾಧಾನ ಓದಿ ಯಾವ ಈಗ ಡಿಸ್ಟಿಕ್ ವೈಸ್ ನಾನು ಹೇಳ್ತೀನಿ ನೋಡಿ. ಬೆಳಗಾಂ ಡಿಸ್ಟಿಕ್ದು ಅರಿಯಂತ ಶುಗರ್ ಇಂಡಸ್ಟ್ರೀಸ್ 16,72,00,000. ನಾನು ಹೇಳ್ತೀನಿ ಆಮೇಲೆ, ಫ್ಯಾಕ್ಟ್ರಿ ವೈಸ್ ಹೇಳ್ತೀನಿ ಆಮೇಲೆ ಹೇಳ್ತೀನಿ. ಅಥಣಿ ಶುಗರ್ಸ್ ಅದರದ್ದು 116,15,00,000. ಬೆಳಗಾಂ ಶುಗರ್ಸ್ ಉದಲಿ 77,76,00,000. ಚಿದಾನಂದ ಬಸವಪ್ರಭು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಚಿಕ್ಕೋಡಿ 56,52,00,000. EID ಪ್ಯಾರಿ ಶುಗರ್ಸ್ ಕಾನ್ಪೇಟ್ 5,22,00,000. ಘಟಪ್ರಭಾ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಗೋಕಾಕ್ 14,31,00,000. ಗೋಕಾಕ್ ಶುಗರ್ಸ್ ಗೋಕಾಕ್ 41,47,00,000. ಆಲಸಿದ್ದನಾಥ ಶುಗರ್ ಫ್ಯಾಕ್ಟರಿ 100% ಪೇಮೆಂಟ್ ಆಗಿದೆ. ಅವರು 243 ಕೋಟಿಗೆ 243 ಕೋಟಿನ ಪೇಮೆಂಟ್ ಆಗಿದೆ. ನೆಕ್ಸ್ಟ್ ಹರ್ಷ ಶುಗರ್ಸ್ ಸೌದತ್ತಿ 28,27,00,000 ಇದೆ ಬಾಕಿ. ಹಿರಣ್ಯಕೇಶಿ ಶುಗರ್ಸ್ ಉಕ್ಕೇರಿ 58,07,00,000. ಕೃಷ್ಣ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಅಥಣಿ 9,59,00,000. ಲೈಲಾ ಶುಗರ್ಸ್ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಖಾನಾಪುರ 4,86,00,000. ಮಲಪ್ರಭಾ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ 35,85,00,000. ರೇಣುಕಾ ಶುಗರ್ಸ್ ರಾಯಬಾಗ್ 25,57,00,000. ರೇಣುಕಾ ಶುಗರ್ಸ್ ಬುರ್ಲಟ್ಟಿ 105,38,00,000. ರೇಣುಕಾ ಶುಗರ್ಸ್ ಮನೋಳಿ
94 ಕೋಟಿ 88 ಲಕ್ಷ. ಸತೀಶ್ ಶುಗರ್ಸ್ 129 ಕೋಟಿ 93 ಲಕ್ಷ. ಬೆಳಗಾಂ ಅಂತ ಹೇಳ್ತೀನಿ. ಸಂಗಮ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಡ್ಯಾಮ್ 10 ಕೋಟಿ 53 ಲಕ್ಷ. ಸಿರುಗುಪ್ಪಿ ಶುಗರ್ಸ್ 40 ಕೋಟಿ 64 ಲಕ್ಷ. ಶಿವಶಕ್ತಿ ಶುಗರ್ಸ್ 124 ಕೋಟಿ 97 ಲಕ್ಷ. ಶಿವಸಾಗರ್ ಶುಗರ್ ಅಂಡ್ ಆಗ್ರೋ ಪ್ರಾಡಕ್ಟ್ಸ್ ಬುಡುಗುಟ್ಟಿ ಶುಗರ್ಸ್ 36 ಕೋಟಿ 41 ಲಕ್ಷ. ಸೋಮೇಶ್ವರ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಬೈಲವಂಗಲ 43 ಕೋಟಿ. ಸೌಭಾಗ್ಯಲಕ್ಷ್ಮಿ 14 ಕೋಟಿ 66 ಲಕ್ಷ. ಬಸವೇಶ್ವರ ಶುಗರ್ಸ್ ಬೆಳ್ಳಿಗೆರೆ 5 ಕೋಟಿ 84 ಲಕ್ಷ. ಉಗಾರ್ ಶುಗರ್ಸ್ ಉಗಾರ್ ಕೋರ್ಟ್ 190 ಕೋಟಿ 15 ಲಕ್ಷ. ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಅದು 100% ಪೇಮೆಂಟ್ ಆಗಿದೆ, 480 ಕೋಟಿ ಕ್ಲಿಯರ್ ಮಾಡಿದ್ದಾರೆ. ವಿಶ್ವರಾಜ್ ಶುಗರ್ಸ್ ಉಕ್ಕೇರಿ 123 ಕೋಟಿ 50 ಲಕ್ಷ. ICPL ಶುಗರ್ಸ್ ಅಳಗವಾಡಿ ವೀರೇಶ್ವರ ಶುಗರ್ಸ್ ರಾಯಬಾಗ್ 97 ಕೋಟಿ 55 ಲಕ್ಷ. ಇನಾಮ್ದಾರ್ ಶುಗರ್ಸ್ ಹಿರೇಕೊಪ್ಪ 46 ಕೋಟಿ 65 ಲಕ್ಷ. ಟೋಟಲ್ ಬೆಳಗಾಂ ಡಿಸ್ಟಿಕ್ ಅಲ್ಲಿ ಪೆಂಡಿಂಗ್ ಇರೋಂತಹ ಬಾಕಿ ಎಷ್ಟು ಫ್ಯಾಕ್ಟರಿಗಳಿಂದ 29 ಫ್ಯಾಕ್ಟರಿನಲ್ಲಿ 2 ಫ್ಯಾಕ್ಟರಿಗಳ 100% ಪೇಮೆಂಟ್ ಆಗಿದೆ. 27 ಫ್ಯಾಕ್ಟರಿಯಿಂದ 1554 ಕೋಟಿ 47 ಲಕ್ಷ ಸರ ಈಗ ಬಾಕಿ ಇದೆ. 300 ಹಿಡ್ಕೊಂಡ್ರೆ 200 3200 3300 ಈಗ ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ ಶುಗರ್ಸ್ ಮುಷ್ಟಗೇರಿ ಬಾದಾಮಿ ತಾಲೂಕು 32 ಕೋಟಿ 5 ಲಕ್ಷ. ಬೀಳಿಗಿ ಶುಗರ್ಸ್ 146 ಕೋಟಿ 99 ಲಕ್ಷ. EID ಪ್ಯಾರಿ ನಾಗರಾಳ್ 9 ಕೋಟಿ 86 ಲಕ್ಷ. ಜಮ್ ಶುಗರ್ಸ್ ಬೀಳಿಗಿ 111 ಕೋಟಿ 10 ಲಕ್ಷ. ಗೋದಾವರಿ ಶುಗರ್ಸ್ 160 ಕೋಟಿ 5 ಲಕ್ಷ. ಇಂಡಿಯನ್ ಕೇನ್ ಪವರ್ ಉತ್ತೂರು ICPL 271 ಕೋಟಿ 271 ಕೋಟಿ. ಇಲ್ಲ ಅದು ಏನಾಗಿದೆ ಅಂದ್ರೆ ಅವ್ರ ಪೇಮೆಂಟೇ ಜಾಸ್ತಿ ಇದೆ. 926 ಕೋಟಿನಲ್ಲಿ 655 ಕೋಟಿ ಪೇಮೆಂಟ್ ಮಾಡಿದ್ದಾರೆ. ಈ 271 ಕೋಟಿ ಬಾಕಿ ಇದೆ. ಅಂದ್ರೆ 24 ಲಕ್ಷ ಕ್ರಷಿಂಗ್ ಮಾಡಿದ್ದಾರೆ. ಕ್ರಷಿಂಗು ಜಾಸ್ತಿ, ಪೇಮೆಂಟು ಜಾಸ್ತಿ. ಜಮಖಂಡಿ ಶುಗರ್ಸ್ ಇದೇ ಪಣಸಲಗಿ 113 ಕೋಟಿ 71 ಲಕ್ಷ. ಮೆಲ್ಬ್ರೋ ಶುಗರ್ಸ್ ಶಿರೂರು 63 ಕೋಟಿ 29 ಲಕ್ಷ. MRN ಕೇನ್ ಪವರ್ ಕಲ್ಲಾಪುರ 69 ಕೋಟಿ 48 ಲಕ್ಷ. ನಿರಾಣಿ ಶುಗರ್ಸ್ ಮುದೋಳ 214 ಕೋಟಿ 70 ಲಕ್ಷ. ಪ್ರಭುಲಿಂಗೇಶ್ವರ ಶುಗರ್ಸ್ 185 ಕೋಟಿ 83 ಲಕ್ಷ. ಕೇದಾರ್ನಾಥ್ ಶುಗರ್ಸ್ 38 ಕೋಟಿ 63 ಲಕ್ಷ. ಶ್ರೀ ಸಾಯಿ ಪ್ರಿಯಾ ಶುಗರ್ಸ್ 208 ಕೋಟಿ 73 ಲಕ್ಷ. ಬೀಳಿಗಿ ಶುಗರ್ಸ್ 55 ಕೋಟಿ 30 ಲಕ್ಷ.
ಬಳ್ಳಾರಿ ಡಿಸ್ಟಿಕ್. ಇದು ಬಾಗಲಕೋಟೆ ಒಟ್ಟಾರೆ ಪೆಂಡಿಂಗ್ ಇರೋಂಥದ್ದು. ನಿರಾಣಿ ಶುಗರ್ಸು 214 ಕೋಟಿ 70 ಲಕ್ಷ. ಅಂದ್ರೆ ಅವ್ರದ್ದು ಕ್ರಷಿಂಗು ಜಾಸ್ತಿ ಇದೆ. ನಿರಾಣಿ ಶುಗರ್ಸ್ 20 ಲಕ್ಷ ಅರ್ದರೆ ಕೊಡಬೇಕಾಗಿರೋದು 845 ಕೋಟಿ, ಕೊಟ್ಟಿರೋದು 631 ಕೋಟಿ. ನೆಕ್ಸ್ಟ್ ಈ ಟೋಟಲ್ ಬಾಗಲಕೋಟೆ ಡಿಸ್ಟಿಕ್ ಟೋಟಲ್ ಪೆಂಡಿಂಗು 1680 ಕೋಟಿ 72 ಲಕ್ಷ. ಯಾಕಂದ್ರೆ ಬೆಳಗಾವಿ ಬಾಗಲಕೋಟೆ ಎರಡೂ ಸಹ ಕ್ರಷಿಂಗು ಜಾಸ್ತಿ, ಪೇಮೆಂಟು ಜಾಸ್ತಿ, ಪೆಂಡೆನ್ಸಿ ಜಾಸ್ತಿ, ರೈತರು ಹೆಚ್ಚು. ನೆಕ್ಸ್ಟ್ ಬಳ್ಳಾರಿ NSL ಶುಗರ್ಸ್ ತುಂಗಭದ್ರಾ 8 ಕೋಟಿ 20 ಲಕ್ಷ. ಬೀದರ್ ಡಿಸ್ಟಿಕ್ ಬಾಲಕೇಶ್ವರ್ ಶುಗರ್ಸ್ 62 ಕೋಟಿ 14 ಲಕ್ಷ. ಬೀದರ್ ಕಿಸಾನ್ ಸಕ್ಕರೆ ಕಾರ್ಖಾನಾ 73 ಕೋಟಿ 63 ಲಕ್ಷ. ಮಹಾತ್ಮ ಗಾಂಧಿ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ 57 ಕೋಟಿ 80 ಲಕ್ಷ. ನಾರಂಜ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ 82 ಕೋಟಿ 41 ಲಕ್ಷ. ಭವಾನಿ ಶುಗರ್ಸ್ 10 ಕೋಟಿ 97 ಲಕ್ಷ. ಟೋಟಲ್ ಬೀದರ್ ಡಿಸ್ಟಿಕ್ ಟೋಟಲ್ ಪೆಂಡೆನ್ಸಿ 286 ಕೋಟಿ 95 ಲಕ್ಷ. ಚಾಮರಾಜನಗರ ಡಿಸ್ಟಿಕ್ ಬನ್ನಾರಿ ಅಮ್ಮನ್ ಶುಗರ್ಸ್ ಅವರದ್ದು 1 ಕೋಟಿ 45 ಲಕ್ಷ ಬಾಕಿ ಇದೆ. ದಾವಣಗೆರೆ ಶುಗರ್ಸ್ 7 ಕೋಟಿ 74 ಲಕ್ಷ ಬಾಕಿ ಇದೆ. ವಿಜಯನಗರ ಗದಗ ಡಿಸ್ಟಿಕ್ ವಿಜಯನಗರ ಶುಗರ್ಸ್ 2 ಕೋಟಿ 24 ಲಕ್ಷ ಬಾಕಿ ಇದೆ. ಹಾಸನ್ ಡಿಸ್ಟಿಕ್ ಚಾಮುಂಡೇಶ್ವರಿ ಶುಗರ್ಸ್ ಹೇಮಾವತಿ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ 1 ಕೋಟಿ 50 ಲಕ್ಷ ಇದೆ. ಹಾವೇರಿ ಡಿಸ್ಟಿಕ್ GM ಶುಗರ್ಸ್ ಅಂದ್ರೆ ಕರ್ನಾಟಕ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಸಂಗೂರು 15 ಕೋಟಿ 33 ಲಕ್ಷ. GM ಶುಗರ್ಸ್ ಅಂಡ್ ಎನರ್ಜೀಸ್ ಅವ್ರದೇ ಇನ್ನೊಂದು ಯೂನಿಟ್ ಇದೆ ಕಿರಿಗೇರಿ 27 ಕೋಟಿ 96 ಲಕ್ಷ. VANP ಡಿಸ್ಟಿಲರೀಸ್ ಅಂಡ್ ಶುಗರ್ಸ್ ಲಿಮಿಟೆಡ್ ಕೋಣನಕೆರೆ ಶಿಗಾವ್ 23 ಕೋಟಿ 17 ಲಕ್ಷ. ಕಲಬುರಗಿ KPR ಶುಗರ್ಸ್ ಅಂಡ್ ಅಫರೆನ್ಸ್ 52 ಕೋಟಿ 4 ಲಕ್ಷ. NSL ಶುಗರ್ಸ್ ಆಳಂದ ಬೂಸನೂರು 88 ಕೋಟಿ 37 ಲಕ್ಷ. ಶ್ರೀ ರೇಣುಕಾ ಶುಗರ್ಸ್ ಅವಳಗ 37 ಕೋಟಿ 73 ಲಕ್ಷ. ಸಿದ್ಧಶ್ರೀ ಎಥನಾಲ್ ಅಂಡ್ ಪವರ್ 13 ಕೋಟಿ 92 ಲಕ್ಷ. ಉಗಾರ್ ಶುಗರ್ಸ್ ಜೇವರ್ಗಿ 70 ಕೋಟಿ 14 ಲಕ್ಷ. ಮಂಡ್ಯ ಡಿಸ್ಟಿಕ್ ಕೋರಮಂಡಲ್ ಶುಗರ್ಸ್ 1 ಕೋಟಿ 56 ಲಕ್ಷ. ಮೈ ಶುಗರ್ 60 ಲಕ್ಷ. MRN ಕೇನ್ ಪಾಂಡವಪುರ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ 2 ಕೋಟಿ 27 ಲಕ್ಷ.